ಹಲೋ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು 19 ಕಿಲೋಮೀಟರ್ ನಡೀತಾ ಇದ್ದೀವಿ. ಒಂದಲ್ಲ ಎರಡಲ್ಲ 19 ಕಿಲೋಮೀಟ್ರು ಬ್ಯಾಂಗ್ಳೂರು ಔಟ್ಸ್ಕರ್ಟಿಂದ ಬ್ಯಾಂಗ್ಳೂರು ತನಕ ನಡೀತೀವಿ. ನೋಡೋಣ. ನನಗೆ 3 ಚಾಲೆಂಜಸ್ ಸಿಕ್ಕಿದ್ದಾರೆ, 3 ಚೆಕ್ ಪಾಯಿಂಟ್ ಇದೆ, 3 ಚಾಲೆಂಜಸ್ ಸಿಕ್ಕಿದ್ದಾರೆ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 5 ನಿಮಿಷ ನಾನು ರೆಸ್ಟ್ ತಗೋತೀನಿ. ವ್ಯೂ ನೋಡ್ಬೋದಲ್ಲ. ಮ್ಯಾಪಲ್ಲಿ ಬಂದುಬಿಟ್ಟು 4 hours 15 minutes ತೋರಿಸ್ತಾ ಇದೆ. ಸೊ ಹುಡುಗರು ಬಂದುಬಿಟ್ಟು 5 hours ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಚಾಲೆಂಜಸ್ಸು. ಸೊ ಚಾಲೆಂಜಸ್ ಟೈಮ್ ಇದಾಗುತ್ತೆ, ಬಟ್ ಹರಿಯಲ್ಲಿದ್ದೀನಿ, ಬೇಗ ಮುಗಿಸ್ಬೇಕು. ದೆನ್ ಸ್ಟೆಪ್ಸ್ ಎಷ್ಟಾಗಿದೆ ನೋಡಿ ನಂದು ಇವಾಗ 3899 ಆಗಿದೆ. ಸೊ ದೆನ್ ಇವಾಗ ಸೆಟ್ ಮಾಡ್ತೀನಿ, ನಾನು ಟೈಮರ್ ಸ್ಟಾರ್ಟ್ ಮಾಡ್ತೀನಿ. ಇವಾಗಲೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಸ್ಟಾರ್ಟ್ ಆಗುತ್ತೆ. ದೆನ್ ಬಂದುಬಿಟ್ಟು ಟೈಮು 3:15 ಆಗಿದೆ. ಸೊ ವಿತಿನ್ 5 hours ನಾನು ರೀಚ್ ಆಗಬೇಕು. ನಡ್ಕೊಂಡು ಹೋಗ್ತಾ ಇರ್ತೀನಿ. ಚೆಕ್ ಪಾಯಿಂಟ್ ಏನೇನು ಚಾಲೆಂಜ್ ಬರುತ್ತೆ ಅಂತ ನೋಡೋಣ. ಓಕೆ, ದೆನ್ ಬಾಯ್. ಹಲೋ ಗೈಸ್, ಸೊ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ನೋಡೋಣ. ನಮ್ಮ ಜೊತೆ ಗೆಸ್ಟ್ ಬೇರೆ ಇದ್ದಾರೆ, ಜಾಯಲು. ಸೇ ಹಾಯ್. ಸೊ ಅವನು ಬಂದುಬಿಟ್ಟು ಡೈಲಿ ವ್ಲಾಗ್ಸ್ ಎಲ್ಲ ಆಗ್ತಾನೆ ಇನ್ಸ್ಟಾಗ್ರಾಮ್ ಚಾನಲಲ್ಲಿ. ಸೊ ಏನಿದೆ ಅವನಿಗೂ ಸಪೋರ್ಟ್ ಮಾಡಿ. ನಾವು ಸ್ಟಾರ್ಟ್ ಮಾಡಿದ್ದೀವಿ ಈ ಥರ ಚಾಲೆಂಜಸಲ್ಲಿ. ಫ್ಯೂಚರಲ್ಲಿ ಅವನು ಜಾಯ್ನ್ ಆಗ್ತಾನೆ. ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ಆಲ್ಮೋಸ್ಟ್ 19 ಕಿಲೋಮೀಟರ್ ನಡೀಬೇಕು ಗೈಸ್. ಆ್ಯಕ್ಚುಲಿ ಈ ಬೆಟ್ಟ ಹತ್ತಿ ಬಂದಿದ್ದಾಗಲೇ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗೈಸ್, ಅಪ್ಡೇಟ್ ಮಾಡ್ತಾ ಇರ್ತೀನಿ ಏನೇನು ಆಗ್ತಾಯಿದೆ ಅಂತ. ಸೊ ನಡೀತಾ ಇದೆ, ಮ್ಯಾಪ್ ಹಾಕಿದ್ದೀನಿ. ಸೊ ಡಿರೂಟ್ ಮಾಡಬೇಕಾಗುತ್ತೆ ಒಂದು ರೂಟಲ್ಲಿ. ಆ ರೂಟ್ ಬಂದುಬಿಟ್ಟು ಫುಲ್ಲು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಮ್ಯಾಪಲ್ಲಿ ಬಂದುಬಿಟ್ಟು 18 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ, ಬಟ್ ಟೋಟಲು ಅರೌಂಡ್ 19.5 ಆಗುತ್ತೆ. ಸೊ ರೌಂಡೆಡ್ ಅಪ್ ಟು 19 ಅಂತ ಹಾಕಿದ್ದೀನಿ. ಸೊ ವ್ಯೂ ನೋಡಬೇಕಂದ್ರೆ ಹಿಂಗಿದೆ ಗೈಸ್. ಅಲ್ಲಿ ಕೆರೆ ನೋಡಿದ್ರಲ್ಲ, ಸೊ ಇದು ಸಿ ಯು ಗೈಸ್. I'm on my way to my home. So this is the first update. You can see the time is running. So currently it is 5 minutes. I'll be keep updating. See you guys. ಇದು ಬಂದ್ಬಿಟ್ಟು ನಂದು 3ನೇ ಚಾಲೆಂಜು. 2 ಚಾಲೆಂಜ್ ಸೋತಿದ್ದೀನಿ. ಸೊ ಇದಾದರೂ ನಾನು ಪಕ್ಕಾ ನಂಗೆ ಕಾನ್ಫಿಡೆನ್ಸ್ ಇದೆ ಮಾಡ್ಬೋದು ಅಂತ. ಬಟ್ಟು ಅವ್ರು ಯಾವ ಥರ ಚಾಲೆಂಜಿಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದೇ ಒಂದು ನಂಗೆ ಡೌಟು. ಸೊ ಸಪೋಸ್ ಇವಾಗ ಚಾಲೆಂಜ್ ಹಾರ್ಡ್ ಇದ್ದರೆ I'll try my level best. I hope the challenges are okay. Exact ಆಗಿ 12 minutes 21 seconds. ಸೊ ಇನ್ನೊಂದು ಅಪ್ಡೇಟ್ ಕೊಡ್ತೀನಿ, ಅದುವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. 20 ನಿಮಿಷ ಆಯಿತು. 20 minutes 20 seconds. ಸೊ ಅಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ ಜನ, ತೋರಿಸ್ತೀನಿ. ಟಯರ್ಡ್ ಅಂತ ಏನಾಗಿಲ್ಲ, ನನಗೇನೋ ಮಾಡ್ಬೋದು ಅನ್ನಿಸ್ತಾ ಇದೆ. ನೋಡೋಣ ಗೈಸ್ ಆಗತ್ತಾ ಅಂತ. ಬಿಸಿಲು ಅದೇ ಒಂದು ದೊಡ್ಡ ಪ್ರಾಬ್ಲಮ್. ಹೆವಿ ಬಿಸಿಲು ಹೊಡಿತಾ ಇದೆ. ನೋಡೋಣ ಗೈಸ್. ಟೈಮ್ ಚೆಕ್ 30 minutes. ಸೊ ದಿಸ್ ಈಸ್ ದ ವ್ಯೂ ರೈಟ್ ನೌ. ಸ್ಟೀಮಿಂಗ್ ಹಾಟ್. ಐ ಹ್ಯಾವ್ ND filter. ಸೊ ಹಿಯರ್ ಈಸ್ ಮೈ ಟೀಮ್. ಸೇ ಹಾಯ್. ಹಲೋ ಗೈಸ್. 40 ನಿಮಿಷ ಆಗಿದೆ. 40 minutes ಚೆಕಿಂಗ್. ಟಯರ್ಡ್ ಆಗಿದೆ ಇಲ್ಲ. ಹುಡುಗರು ವಾಟರ್ ಬಾಟಲ್ ಕೊಟ್ಟಿದ್ದಾರೆ, ಕುಡಿತಾ ಇದ್ದೀನಿ. ನೀರು ಕುಡಿದಷ್ಟು ಸ್ವಲ್ಪ ಡಿಹೈಡ್ರೇಷನ್ ಆಗಲ್ಲ. ಸೊ ಕುಡಿತಾನೆ ಇದ್ದೀನಿ, ವಾಕ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ವೆದರ್ ಯು ಕ್ಯಾನ್ ಫೀಲ್ ದ ಹೀಟ್. ಐ ಹ್ಯಾವ್ ಆಲ್ರೆಡಿ ಇನ್ಸ್ಟಾಲ್ಡ್ ND filter. I'll show you the reality actually. Give me a second guys. This is what is the current situation. Steamingly hot. Wait, I'm going to show you guys. 55 minutes check-in. Yeah, breathing a bit heavily. I think about to reach the
ಚೆಕ್ ಪಾಯಿಂಟ್. ಹಲೋ 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 ಹಲೋ. ಹೇಗಿದೆ ಎಕ್ಸ್ಪೀರಿಯನ್ಸು? ಏನು ಅನ್ನಿಸ್ತಾ ಇಲ್ಲ, ಅಂದರೆ ಟಯರ್ಡ್ ಅಂದರೆ ಲೈಟ್ ಆಗಿದೆ ಅಷ್ಟೇ, ಬಟ್ ನಡೀಬೋದು. ಎನರ್ಜಿ ಅಂತೂ ಬೇಜಾನಿದೆ. ಹಲೋ ಗೈಸ್, ಸೊ ಫಸ್ಟ್ ಚೆಕ್ ಪಾಯಿಂಟು ಚಾಲೆಂಜ್ ಕೊಡೋಕ್ಕೆ ನಮಗೆ ಗೆಸ್ಟು ಜಾಯಲ್ ಬಂದಿದ್ದಾನೆ. ಹಲೋ ಗೈಸ್, ಇವರು 1 ಅವರಿಂದ ಯಾಕೋ ಈಸಿಯಾಗಿ ನಡೀತಿದ್ದಾರೆ. ಏನು ಈಸಿ ಗುರು, ಕಷ್ಟ ಐತೆ. ಇಲ್ಲ, ತುಂಬಾ ಈಸಿಯಾಗಿ ನಡ್ಕೊ ಬಂದ್ರು. ಆಲ್ಮೋಸ್ಟ್ 6 ಕಿಲೋಮೀಟರ್ 1 ಅವರಲ್ಲೇ ನಡೆದಿದ್ದಾರೆ. 6 ಕಿಲೋಮೀಟರ್ ಆಯ್ತು. ಇವ್ರು ಈಸಿಯಾಗಿ ನಡ್ಕೊ ಬಂದಿರೋದಕ್ಕೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಈಸಿ ಏನಿಲ್ಲ ಗುರುವೇ, ಕಷ್ಟ ಇದೆ. ಈಸಿಯಾಗಿ ನಡ್ಕೊ ಬಂದ್ರು. 6 ಕಿಲೋಮೀಟರ್ಸ್ 1 ಅವರಲ್ಲಿ ನಡ್ಕೊ ಬಂದಿದ್ದಾರೆ. ಸೊ ಸ್ವಲ್ಪ ಕಷ್ಟ ಕೊಡೋಣ ಅಂತ ಇವ್ರಿಗೊಂದು ಗೇಮ್ ಆಡಿಸ್ಬಿಟ್ಟು ರಾಕ್ ಪೇಪರ್ ಸೀಸರ್ ಅಂತ ಗೇಮ್ ಆಡಿಸ್ತಾ ಇದೀವಿ. ಸೊ ಇನ್ ಕೇಸ್ ಆ ಚಾಲೆಂಜ್ ಅಲ್ಲಿ ಇವ್ರು ಗೆದ್ರೆ ನಾನು ಇವ್ರಿಗೆ ಎನರ್ಜಿ ಡ್ರಿಂಕ್ ಕೊಡಿಸ್ಬೇಕಾಗುತ್ತೆ. ಇನ್ ಕೇಸ್ ಇವ್ರು ಗೆದ್ರೆ ಮುಂದೆ ನೋಡೋಣ ಏನು ಅಂತ. ಏನೋ ಸರಿ ಆಯ್ತು, ಓಕೆ ರೆಡಿ. 1 ಪಾಯಿಂಟ್ ನನಗೆ. 1:1 ಲಾಸ್ಟ್ ಒನ್. ಓಕೆ, ರಾಕ್ ಪೇಪರ್ ಸೀಸರ್. ಸೊ ಗೈಸ್ 2-1 ಈ ಚಾಲೆಂಜಲ್ಲಿ ನಾನು ಗೆದ್ದಿದ್ದೀನಿ. ಸೊ ಇವ್ರಿಗೇನು ಇವಾಗ ಚಾಲೆಂಜ್ ಅಂದರೆ ಬರೀ ಕಾಲಲ್ಲಿ ಇವಾಗ ವಾಕ್ ಮಾಡಬೇಕು, ಬರೀ ಕಾಲಲ್ಲಿ ನಡಿಬೇಕು. ಬರೀ ಕಾಲಲ್ಲ? ಹಾಂ, ಇದೇ ಚಾಲೆಂಜ್ ನಿಮಗೆ. ಎಷ್ಟೊತ್ತಂದರೆ ಮಿನಿಮಮ್ 15 ಮಿನಿಟ್ಸ್ ಆದರೂ ನಡಿಬೇಕು. 15 ಮಿನಿಟ್ಸ್? ಚಾಲೆಂಜ್ ಅಷ್ಟೇ. ಓಕೆ, ಮಾಡೋಣ. ಇಟ್ಸ್ ಓಕೆ ಗೈಸ್, ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಚಾಲೆಂಜ್ನ ಸೀರಿಯಸ್ ಆಗಿ ತಗೊಂಡು ಇವಾಗ ಇವ್ರು ಶೂ ಬಿಚ್ಚಿ ಪಾದಯಾತ್ರೆನ ಸ್ಟಾರ್ಟ್ ಮಾಡ್ತಿದ್ದಾರೆ. ಇಷ್ಟು ಕೊಡ್ತೀಯ ಅಂತ ಗೊತ್ತಿರಲಿಲ್ಲ. ಚಾಲೆಂಜು ಸೋತೆ. ಫಸ್ಟ್ ಒನ್ 3:1 ಇತ್ತು. ಬರಿಗಾಲಲ್ಲಿ 15 ಮಿನಿಟ್ಸ್ ನಡಿಬೇಕು. ಸೊ ಆಲ್ಮೋಸ್ಟ್ ನಾನು ಇವಾಗ 1 ನಿಮಿಷ ಸ್ಟಾರ್ಟ್ ಮಾಡಿ 1 ಅವರ್ 11 ಮಿನಿಟ್ಸ್. ನೋಡೋಣ, 10 ಮಿನಿಟ್ಸ್ ಅಲ್ಲೇ ಇದಾಯಿತು. 5 ಅವರ್ಸ್ ಒಳಗಡೆ ಐ ಥಿಂಕ್ 5 ಅವರ್ಸ್ ಮ್ಯಾಟ್ರು. ಇದನ್ನೆಲ್ಲ ಡಿಲೇ ಆದರೆ ಪ್ರಾಬ್ಲಮ್. ಅವರು ಫ್ರೀಸಿಂಗ್ ಪೀರಿಯಡ್ ಆದರೆ ಏನೋ ನೆಕ್ಸ್ಟ್ ಟೈಮ್ ಕೊಟ್ಟರೆ ಪ್ರಾಬ್ಲಮ್ಮು. ಇವಾಗ ಸದ್ಯಕ್ಕೆ ಇಟ್ಸ್ ಓಕೆ. ಬರಿಗಾಲಲ್ಲಿ ಚೆನ್ನಾಗೇ ಇದೆ ಒಂಥರ. ಕಲ್ಲು ದೊಡ್ಡದೊಂದು ಕಲ್ಲಿತ್ತು ಗೈಸ್. ನೋಡೋಣ, ಚೆನ್ನಾಗಿದೆ. ಮಿಡ್ ಕಲ್ಲು ಸಖತ್ ಒಂದು ಸರಿ ಏರ್ಬಿಡ್ತು. ನೋಡೋಣ. 1 ಅವರ್ 15 ಮಿನಿಟ್ಸ್ ಚೆಕ್-ಇನ್. ಬರಿಗಾಲಲ್ಲಿ ಸ್ಟಿಲ್ ಇದ್ದೀನಿ. ಆಲ್ಮೋಸ್ಟ್ 4-5 ಮಿನಿಟ್ಸ್ ಆಗಿದೆ. 4 to 5 ಮಿನಿಟ್ಸ್ ಆಗಿದೆ. ನಡೀತಾನೆ ಇದ್ದೀನಿ. ಥ್ಯಾಂಕ್ ಯು. 4 to 5 ಮಿನಿಟ್ಸ್ ಆಗಿದೆ. ಕಾಲು ಸಿಕ್ಕಾಪಟ್ಟೆ ನೋಯ್ತಾ ಇದೆ. ನೋವಿಲ್ಲ ಅಂತಿಲ್ಲ, ಸಿಕ್ಕಾಪಟ್ಟೆ ನೋಯ್ತಾ ಇದೆ. ರೋಡ್ ನೋಡಿ ಗೈಸ್ ಹೆಂಗಿದೆ ಅಂತ, ಸಿಕ್ಕಾಪಟ್ಟೆ ನೋಯ್ತಾ ಇದೆ. ಆಗ್ತಿಲ್ಲ. ಈ ಥರ ಚಾಲೆಂಜ್ ಬರುತ್ತಂತೆ. ಥ್ಯಾಂಕ್ಸ್ ಕಣ. ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಹರೀಶ್ ನಿಂತಿದ್ದಾನೆ. ಈ ಥರ ಚಾಲೆಂಜ್ ಸಿಗುತ್ತಂತ ಯಾವತ್ತೂ ಅಂದ್ಕೊಂಡಿಲ್ಲ. ಯೋ ಮೈ ಗುಡ್ನೆಸ್, ನೋಡಿ ಕಲ್ಲುಗಳು. ಇವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮೆಲ್ಲಿನ ಬಂದಿದ್ದಾನೆ. ಏನು ನೋಯ್ತಾ ಇದೆ ಗೊತ್ತಾ? ರೋಡ್ ಒಂದೊಂದು ಥರ ಇದೆ. ಹಾಂ, ಚುಸ್ತಾ ಇದೆ. ಇದೇ 1 ಗಂಟೆ ಆಗಿದ್ದಿದ್ದೀರಿ ಅಲ್ಲ. ಅಯ್ಯಪ್ಪ, ಅಟ್ಲೀಸ್ಟ್ ಅವ್ನು 15 ಮಿನಿಟ್ಸ್ ಕೊಟ್ಟಿದ್ದು ಒಳ್ಳೇದಾಯಿತು. ನೆಕ್ಸ್ಟ್ ಚೆಕ್ ಪಾಯಿಂಟ್ ತನಕ ಅಂತಿದ್ದೀರಿ ಗೈಸ್. 1 ಅವರ್ 17 ಮಿನಿಟ್ಸ್ ಸ್ಟಿಲ್. ಚಾಲೆಂಜ್ ಇದೆ. 4 ಫೀಟ್ ಇನ್ನೂ ಮುಗಿದಿಲ್ಲ. 7 ಮಿನಿಟ್ಸ್ ಆಗಿದೆ. ಸ್ಟಿಲ್ 8 ಮಿನಿಟ್ಸ್ ಕಂಪ್ಲೀಟ್ ಮಾಡಬೇಕು. ಈ ಸ್ಟ್ರಗಲ್ಲು ನೋವು. 1 ಅವರ್ 20 ಮಿನಿಟ್ಸ್. Melvin is still with me. So I'm walking on barefoot as per last challenge. So I'm still on barefoot. So Melvin is walking with me. He's supporting me actually, mentally supporting. So he's about to reach the place, but the main difficult road is here now. Just 1 minute left. 1 ನಿಮಿಷ ಬಾಕಿ ಇರೋದು. 1 ನಿಮಿಷದಲ್ಲೂ ನಂಗೆ ನಡೆಯೋಕ್ಕಾಗ್ತಿಲ್ಲ. ಇಲ್ಲಿ ರೋಡ್ ಫುಲ್ ಹೋಗಿದೆ. ಲಾಸ್ಟ್ ಇಷ್ಟೊತ್ತು ಓಕೆ ಬೇರೇಬಲ್ ಇತ್ತು. ಪಾಪ ಓಹ್ ಶಿಟ್.
I've seen so many. Oh, ಬೇಡ ರೋಡು. I've seen so many videos where they're shooting in Legos. I mean, walking in Legos. I think this is more difficult than that. Guys, 15 minutes done. Melvin, 15 minutes done. Oh. ನೀವು ಹೇಳಿ ಕೂತ್ಕೊಳ್ಳೋಕ್ಕಿಲ್ಲಲ್ಲ. Then 15 minutes done. ಸಾಕು, ಬರಿಗಾರಲ್ಲಿ ಇನ್ ಬೇಡ ಗುರು. ದೊಡ್ಡ ನಮಸ್ಕಾರ ಗುರು. ಖುಷಿ ಆಯ್ತಾ? ಅಯ್ಯೋ ಖುಷಿನ ಹೇಳಕ್ಕಾಗ್ತಿಲ್ಲ, ಬಿಡಕ್ಕಾಗ್ತಿಲ್ಲ. So I'm back in shoe. I spent almost 25, it was 5 minutes, 5 to 9 minutes I spent. I washed my leg and took some 5 minutes rest, and currently now started my walking. Hello guys, ದೊಡ್ಡಾಳದ ಮರ ಬಂದಿದ್ದೀನಿ ನೋಡಿ guys, ಎಷ್ಟು ಚೆನ್ನಾಗಿದೆ ಅಂತ. 1 hour 50 minutes 50 minutes ನಡೀತಾನೆ ಇದ್ದೀನಿ. ಟಯರ್ಡ್ ಥರ ಏನೂ ಆಗ್ತಿಲ್ಲ, ಬಟ್ ಏನಂದರೆ ನನ್ನ ಕಾಲದ ಪಾದ ಅದು ಬೇರ್ ಫುಟಲ್ಲಿ ನಡೆದ್ನಲ್ಲ, ಸಖತ್ತು ನೋವಾಗ್ತಿದೆ. ಅಂದರೆ ಅದು ಕಲ್ಲೆಲ್ಲ ತಾಗ್ತಲ್ಲ, ಸೊ ನಡೆಯೋಕ್ಕಾಗ್ತಿಲ್ಲ, 1 ಕಿಲೋಮೀಟ್ರ್ ನಡೆಯೋಕ್ಕಾಗ್ತಿಲ್ಲ ಅಂತ ಫೀಲ್ ಆಗ್ತಿದೆ. ಅದ್ರ ಜೊತೆಗೆ ಇನ್ನೊಂದು ಬಂದುಬಿಟ್ಟು ನನ್ನ ತೊಡೆ ಮೇಲ್ಗಡೆ ಬರುತ್ತಲ್ಲ, ಫ್ರಿಕ್ಷನಿಂದ ಬರ್ನ್ ಆಗ್ತಿದೆ, ಸಿಕ್ಕಾಪಟ್ಟೆ ಬರ್ನ್ ಆಗ್ತಿದೆ. ನಮ್ಮ ಟೀಮಿಗಂತ ಹೇಳಕ್ಕೆ ಹೋಗಿಲ್ಲ, ಸ್ವಲ್ಪ ಬೇಡ ಸಾಕು ನಿಲ್ಸೋಣ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಹೇಳೋಕ್ಕೆ ಹೋಗಿಲ್ಲ, ಬೇಡ ಈ ಚಾಲೆಂಜ್ ನಾನು ಹೆಂಗಾದ್ರೂ ಮಾಡಿ ಕಂಪ್ಲೀಟ್ ಮಾಡಲೇಬೇಕು. ಸೊ ನಡೀತಾನೆ ಇದ್ದೀನಿ. ಚೆಕ್ ಪಾಯಿಂಟ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾನೆ ಇದ್ದೀನಿ. ಆಲ್ಮೋಸ್ಟ್ 1 hour 52 minutes ಆಗಿದೆ. 1 hour 55 minutes ಡನ್. ಸೆಕೆಂಡ್ ಚೆಕ್ ಪಾಯಿಂಟ್ ಇನ್ನೂ ಬಂದಿಲ್ಲ. ಸೊ ನೆಕ್ಸ್ಟ್ ಚೆಕ್ ಪಾಯಿಂಟ್ ಬರೋಕ್ಕಿಂತ ಮುಂಚೆ ಇನ್ನೊಂದು ಹೇಳಬೇಕು, ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಈ ಥರ ಚಾಲೆಂಜಸ್ ತುಂಬ ಬರುತ್ತೆ. ಸೊ ನಮ್ಮ ಟೀಮ್ ಜೊತೆನೂ ದೆನ್ ಈವನ್ ಸಬ್ಸ್ಕ್ರೈಬರ್ಸಿಗೂ ಈ ಥರ ಚಾಲೆಂಜಸ್ ಮಾಡಿಸ್ತೀನಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಸಬ್ಸ್ಕ್ರೈಬರ್ಸಿಗೆ ಏನೇನು ಮಾಡಿದ್ರು, ಯಾರು ವಿನ್ ಆಗ್ತಾರೆ ಅವರಿಗೆ ಲಮ್ಸಮ್ ಆಫ್ ಅಮೌಂಟ್ ನಾವು ಇದು ಮಾಡ್ತೀವಿ. ಸೊ ಗೈಸ್, ನೆಕ್ಸ್ಟ್ ಚೆಕ್ ಪಾಯಿಂಟ್ 2 hours ಆಗಿದೆ. ನಿಮಗೆ ಹಿಂದೆ ಸೌಂಡ್ ಕೇಳಿಸೋದೇ ಗೊತ್ತಿಲ್ಲ, ಅಲ್ಲಿ ಒಂದು ಟೆಂಪಲಲ್ಲಿ ಇವತ್ತಿದ್ದು ಶಿವರಾತ್ರಿ ಹಬ್ಬದ್ದು ಊಟ ಇದು ಮಾಡ್ತಾಯಿದ್ರು. ಪಾಪ ಅವರೆಲ್ಲ ಕರೆದ್ರು ನನಗೆ ಬನ್ನಿ ತಿಂದ್ಬಿಟ್ಟು ಹೋಗಿ ಅಂತ. ಬಟ್ ಟೈಮ್ ಇಂಪಾರ್ಟೆಂಟ್ ಅಲ್ವಾ, ಕಂಪ್ಲೀಟ್ ಮಾಡಬೇಕು. ನಾನು ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕಂತ ನನಗೆ ನಾನೇ ಚಾಲೆಂಜ್ ಕೊಟ್ಟಿದ್ದೀನಿ. ಸೊ ಗೈಸ್, 2 hours 5 minutes. ಫುಲ್ ಫಾರ್ಮ್ಸ್ ಇದೆ ಇಲ್ಲಿ, ಇಲ್ಲೂ ಕಾಣಿಸ್ಬೋದು. ನಮ್ಮ ಹುಡುಗರು ಬೇರೆ ನಿಂತಿದ್ದಾರೆ, ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ನೆಕ್ಸ್ಟು ಚೆಕ್ ಮಾಡಿ ಅನ್ಕೋತೀನಿ. ವೆಲ್ಕಮ್, ಗುಡ್. ಬನ್ನಿ, ನಿಮ್ಗೊಂದು ಚಾಲೆಂಜ್ ಇದೆ, ಬನ್ನಿ. ಚೆಕ್ ಪಾಯಿಂಟಾ? ಹಾಂ ಗೈಸ್, ಸೆಕೆಂಡ್ ಚೆಕ್ ಪಾಯಿಂಟಿಗೆ ಬಂದಿದ್ದೀನಿ. ಇವಾಗ ಯಾರು ನನಗೆ ಏನು ಶಿಕ್ಷೆ ಕೊಡ್ತಾರೆ ಅಂತ ಗೊತ್ತಿಲ್ಲ, ಒಂದರಲ್ಲೇ ಸಾಕಾಗೋಗಿದೆ. ನಾನಿದ್ದೀನಿ ಗೈಸ್ ಏನು ಗೊತ್ತಾ,
ಸೆಕೆಂಡು ಟಾಸ್ಕ್ ಏನಂದರೆ ಕಾಯಿನು ಹೆಚ್ ಬಂದರೆ ಇವ್ರಿಗೆ ಜ್ಯೂಸು ಗೈಸ್, ಇಲ್ಲಾಂದರೆ ಟೇಲ್ಸ್ ಬಂದರೆ ಇವರು ಒಂದು ಸ್ಟ್ರೇಂಜರ್ಗೆ ಪ್ಲ್ಯಾಂಟ್ ಆಫರ್ ಮಾಡಬೇಕು. ಓಕೆ, ಪರವಾಗಿಲ್ಲ ಅದಾದ್ರು ಮಾಡೋಣ. ಬಟ್ ಹೆಂಗೆ ಸ್ಟ್ರೇಂಜರ್ನ ಕಂಡು ಹಿಡಿಯೋದು? ನಾನು ಯಾವ ಥರ ಬೇರೆ ಜಾಸ್ತಿ ಮಾತಾಡೋದು. ಸ್ಟ್ರೇಂಜರ್ಗೆ ಹೆಂಗೆ ಕೊಡ್ತಾರೆ ಅಂತ ನೋಡ್ಬೇಕು ನಾನು. ಗೈಸ್, ಇವಾಗ ಕಾಯಿನ್ ಫ್ಲಿಪ್ ಮಾಡ್ತೀನಿ, ಯಾವ್ದು ಬರುತ್ತೆ ನೋಡೋಣ. ಗೈಸ್, ಇವರು ಒಂದು ಸ್ಟ್ರೇಂಜರ್ಗೆ ಆಫರ್ ಮಾಡಬೇಕು ಒಂದು ಪ್ಲ್ಯಾಂಟ್ನ. ಅದು ಹೆಂಗೆ ಕೊಡ್ತಾರೆ ಮಾಡ್ಬೋದು ಗುರು. ರೆಡಿನಾ? ಏನು ಮಾಡೋದು? ಒಬ್ಬರು ಸಿಕ್ಕಿದ್ದಾರೆ, ಅವ್ರ ಹತ್ರ ಮಾತಾಡಿದ್ದೀನಿ. ಹೌದಾ? ಇವರೇ ಆಂಟಿ. ನಿಮ್ಮ ಹೆಸರು? ಲಲಿತಾ ಅಂತ. ಇವಾಗ ನಾನಿಬ್ಬರಿಗೆ ಪ್ಲಾನ್ ಕೊಡಿಸ್ಬೇಕು. ಸೊ ಹೇಳಿದ್ದೀನಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಸೆಲೆಕ್ಟ್ ಮಾಡಿ. ನಮ್ದು ಮ್ಯಾಕ್ಸಿಮಮ್ ಬಜೆಟ್ 200. ಸೊ 200 ರುಪೀಸ್ ಯಾವ್ದು ಬೇಕಿರುತ್ತೆ ಹೋಗ್ಬೋದು ನೀವು. ಬನ್ನಿ. ಯಾಕೆ ಸೋತ್ರಿ? ಇಲ್ಲ, ಪರ್ಸನಲ್ ಪರ್ಸನಲ್ ಇದು ಮಾಡ್ತಾ ಇದ್ವಿ. ಹುಡುಗರು ಕೊಟ್ಟರೆ ಚಾಲೆಂಜು. ಹೌದಾ? ಸರಿ ಸರಿ. ಏನಲ್ಲಿ ಅವ್ರಿಗೆ ಇಷ್ಟ ಆಗಿರೋದು ಇದು ಪೀಸ್ ಲಿಲ್ಲಿ ಪ್ಲಾಂಟ್ ಅಂತ. ಸೊ 200 ರುಪೀಸು. ಸೊ ಇದು ಅಷ್ಟು ಚೆನ್ನಾಗಿಲ್ಲ. ಅವರೇ ಹೇಳಿದ್ದಾರೆ ಯಾವ್ದಾದ್ರು ಚೆನ್ನಾಗಿರೋ ಸೆಲೆಕ್ಟ್ ಮಾಡಿ ಅಂತ. ಸೊ ಸೆಲೆಕ್ಟ್ ಮಾಡ್ತೀನಿ. ನಂಗೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಹೌದು, ಚೆನ್ನಾಗಿದೆ. ಸೊ ಅದನ್ನ ನಾನು ಕೊಡ್ತಾ ಇದ್ದೀನಿ. ಸಕಲಾಗಿದೆ ಗೈಸ್. ಥ್ಯಾಂಕ್ ಯು. ಆಯ್ತಲ್ವಾ? ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಅದೇ ಫಾರ್ಮಿಂದ, ಚಂದನ್ ಫಾರ್ಮ್ ಅಂತ. ಆಲ್ಮೋಸ್ಟು 2 hour 27 minutes. ಸೊ ನಂದು ಲಕ್ಕಿ ಡೇ ಎಲ್ಲ ಅನಿಸುತ್ತೆ. 2ರಲ್ಲಿ 2 ಸಲ ಸೋತಿದ್ದೀನಿ. ಬಟ್ ಇದು ಬಂದುಬಿಟ್ಟು ನನಗೆ ಸೋತಿದ್ದಕ್ಕಿಂತ ಅವ್ರ ಖುಷಿ ನೋಡಿ ಒಂಥರ ನನಗೂ ಖುಷಿ ಆಯಿತು. ಸೊ ನೋಡೋಣ ನೆಕ್ಸ್ಟ್ ಚೆಕ್ ಪಾಯಿಂಟಲ್ಲಿ ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. 2 hours 27 minutes ತೋರಿಸ್ತಾ ಇದೆ. ಸೊ 10 minutes ಸಾಲ್ಟ್ ಮಾಡಿದೆ. ಓಕೆ ಗೈಸ್, see you next. Look at the view guys, sunset. So this is what I'm seeing right now. It's 2:32. So I'm taking a quieter road now. Sun almost is setting. ನೋಡಿ ಗೈಸ್, ಹೋಯ್ತಾ ಅವ್ರೆ. Guys, look at the beauty. Sun is almost setting now. Yes, it's almost 2 hours 48 minutes. I haven't checked in last 10 minutes because I was crossing a village. I didn't want to disturb their privacy or such things. So still walking. I removed the ND filter. Not tired. My upper thigh is still burning. Sole is still paining, and back pain started. But still I'm walking. I'm going forward. 2 hours 59 minutes. So still walking. Vision here, Kengeri right. I see a big tree as well. They are here. I think this is the next checkpoint. And next checkpoint, ಅಯ್ಯೋ ಎರಡು ಸೋತಿದ್ದೀನಿ ಚಾಲೆಂಜು. Are you serious right now, bro? ನಿಮ್ಮ ಚಾಲೆಂಜ್ ಏನು ಗೊತ್ತಾವಾಗ? ಇದಾದ್ರೊಂದು ಸಾಕಿತ್ತು. ನಿಲ್ಸೋ, ಯಾವ್ದಾರೊಂದು ಏನೋ ಒಂದು ಕೊಡು. ಬರ್ಲಿ ನಮ್ಮ ಕಡೆ ಬರ್ಲಿ ಗರ್ಬಲೆ. 10 minutes bike could just ಗಾಯಸ್ ಬನ್ನಿ ತೋರಿಸ್ತೀನಿ ನಿಮಗೆ.
ವಿನಿಗರ್. ವಿನೆಗರ್ ಯಾಕೋ ಸಾಯಿಸ್ಬೇಕು ಅಂತ ಏನಾಯ್ತು ನಾನು. ಓಕೆ ನಿಮಗೆ ನೋಡಿ ಗೈಸ್ 10 minutes ಬೈಕು ಇವರಿಗೆ ರೆಸ್ಟ್ ಆಲ್ಮೋಸ್ಟ್ ಪಕ್ಕ ರೀಚ್ ಆಗುತ್ತೆ ಏನು. ಓಕೆ ಓಕೆ ಬನ್ನಿ ಗೈಸ್ ಹೋಗೋಣ. ಫೈನಲಿ ನನಗೆ ಸೇವ್ ಮಾಡಿದ ಹರೀಶು ಇವನೇ. ನನಗೆ ಯಾವಾಗಲೂ ರಾಂಗ್ ಬೀಳ್ತಾ ಇದ್ದಿದ್ದು, ಬಟ್ ಇವಾಗ ಇವನೇ. ಜೀಸಸ್ ಫೈನಲಿ. ಓ ಎಷ್ಟು ಕೂಲ್ ಅನ್ಸ್ತಾ ಇದೆ ಅಪ್ಪ. ಟೈಮರು ಗೈಸ್ ಎಕ್ಸಾಕ್ಟ್ಲಿ 3 hours 5 minutes ಆಗಿದೆ. 5 minutes. ಸೊ 10 minutes ಓಡಿಸ್ಬೋದು. ಸೊ 3:15 ತನಕ ಇವಾಗ 6 ಆಗಿದೆ. ಸೊ 3:15 ತನಕ ಎಷ್ಟು ರಿಲೀವ್ ಆಗ್ತಿದೆ ಗೊತ್ತಾ. ಓ ಫೈನಲಿ ಐ ಥಿಂಕ್ ಇವತ್ತಿದ್ದು ಮೇ ಬಿ ನೋಡೋಣ, ಬಟ್ ಇವನ್ನ ಹೇಳೋಕ್ಕಾಗಲ್ಲ. ರೌಂಡ್ ಹೊಡೆದ್ರೆ ಅಲ್ಲೇ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗ್ತಾನೆ. ಗೈಸ್ 3 hour 12 minutes ಆಗಿದೆ. ಇನ್ನು 3 minutes ಬೈಕಲ್ಲಿ ಹೋಗ್ಬೋದು. 3 minutes 2.5 minutes ಮತ್ತೆ ಬೈಕಲ್ಲಿ ಹೋಗ್ಬೋದು. ನೋಡೋಣ ಎಷ್ಟು ದೂರ ಕರ್ಕೊಂಡು ಹೋಗ್ತಾನೆ ಅಂತ. ಸ್ಲೋ ಮಾಡ್ತೀನಿ ಗಾಡಿನ. ಇನ್ನು ಚಾಲೆಂಜು ಕಂಪ್ಲೀಟ್ ಮಾಡೋಕೆ ಅವನಿಗೆ ಇಷ್ಟ ಇಲ್ಲ, ಅದಕ್ಕೆ ಸ್ಲೋ ಹೋಗ್ತಿದ್ದಾನೆ. ಬಟ್ ಸ್ವಲ್ಪ ರಿಲೀವ್ ಆಯಿತು. ನಾನು ಹೇಳಿದ್ನಲ್ಲ, ಸೊ ಸ್ವಲ್ಪ ರಿಲೀವ್ ಆಗಿದೆ. ನೋಡೋಣ. ಬಟ್ ಇವಾಗ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಕೋಲ್ಡ್ ಬ್ರೀಸ್ ಬರ್ತಾ ಇದೆ. ಗಾಡೀಲಿ ಹೋಗ್ತಾ ಇರಬೇಕು, ಬಟ್ ಫುಲ್ಲು ನೇಚರು, ಫುಲ್ಲು ಗ್ರೀನರಿ ಇದೆ. ಸೊ ಗೈಸ್ ನೆಕ್ಸ್ಟ್ ಜಾಗದಲ್ಲಿ ಸಿಗೋ ತನಕ ಬಾಯ್ ಬಾಯ್. Last challenge I won, so I got a 10 minutes ride. If I failed, I would have to drink 2 shots of vinegar. Oh, that would be hell. So now it is 3 hours 15 minutes. So I'm walking now. I don't know how long still to the destination. I'll check once. I'm here right now. So Kingail Satellite Club. 2.2 kilometers, half an hour. Guys, only 2.2 kilometers. I can make it. So within 3.5 hours, I think if I can keep this pace, within 3.5 hours I can reach my destination. That is super cool. Okay then, see you in the next checkpoint. ಗೈಸ್ ನನ್ನ ಪ್ರಕಾರ ಇವಾಗ ಬ್ರೋ ಬಂದು ಚಾಲೆಂಜ್ ಕಂಪ್ಲೀಟ್ ಮಾಡ್ತಾರೆ, ಪಕ್ಕ 100% ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅವ್ರಿಗಿನ್ನೂ ಗೊತ್ತಿಲ್ಲ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಾರಲ್ವ, ಅವ್ರಿಗೊಂದು ಗಿಫ್ಟ್ ಕೊಡ್ಸೋಣ. ಅವ್ರಿಗೆ ಓವರ್ ಸೈಜ್ ಟಿ ಶರ್ಟ್ ಅಂದರೆ ತುಂಬ ಇಷ್ಟ. ಸೊ ವಿ ಆರ್ ಗೋಯಿಂಗ್ ಟು ಬೈ. ಬನ್ನಿ ಹೋಗೋಣ ಗೈಸ್. ಟಿ ಶರ್ಟ್ ಸೆಲೆಕ್ಟ್ ಮಾಡಿದ್ದೀವಿ. F1 ಮೆಕ್ಲಾರನ್ ನಂಗೆ ತುಂಬ ಇಷ್ಟ ಆಯ್ತಿದ್ದು ನೋಡಿದ ತಕ್ಷಣ. ಸೊ ಇದು ಸೆಲೆಕ್ಟ್ ಮಾಡಿದ್ದೀನಿ ಗೈಸ್. ಅವರಿಗೆ ಬಟ್ಟೆ ತೊಗೊಂಡಾಯಿತು. ಸೊ ಇದೇ ಅಂಗಡಿ, ನೀವು ನೋಡ್ಬೋದು, ಬಿ ಕಲೆಕ್ಷನ್ಸ್ ಅಂತ. ನಿಜವಾಗ್ಲೂ ತುಂಬ ಕಮ್ಮಿ ಮಾಡಿಕೊಟ್ಟಿದ್ದಾರೆ. ಇಫ್ ಯು ವಾಂಟ್ ಟು ವಿಸಿಟ್ ದಿಸ್ ಶಾಪ್, ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಡ್ರೆಸ್ ಕ್ವಾಲಿಟಿ ಆದರೂ ಪರವಾಗಿಲ್ಲ, ಪ್ರೈಸ್ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಪ್ಲೀಸ್ ಟು ವಿಸಿಟ್ ಗೈಸ್. ಇವರೇ ನನಗೆ ಡ್ರೆಸ್ ಕೊಟ್ಟಿರೋದು, ತುಂಬ ಚೆನ್ನಾಗಿದೆ. ತುಂಬ ಥ್ಯಾಂಕ್ಸ್ ಬ್ರೋ. ಪ್ರೈಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಕಲೆಕ್ಷನ್ಸ್ ಜಾಸ್ತಿ ಇದೆ ಗೈಸ್. ನೀವೇನಾದರೂ ಬರಬೇಕಂದ್ರೆ ಇಲ್ಲಿ ಬಂದು ನೋಡಿ. ಓವರ್ ಸೈಜ್ ಟಿ ಶರ್ಟ್ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು.
It is getting darker now, weather, and it is almost 3 hours 23 minutes. I'm still walking. Only 1 kilometer to go. Guys, it's 3:32 now. This is nice road. Finally I am making it, guys. Finally I made it, guys. It is about to reach. I can proudly say that I'm almost reaching the destination. I'm happy with this challenge. Very, very happy with this challenge. That final blessings from God is, I'm too happy for that. 10 minutes bike ride. I can see them, guys. Finally I made it, guys. Finally. Here they are. I'm happy. ಫೈನಲಿ 3.5 hours. Exactly. Look at this, guys. 3 hours 38 minutes. I don't know if you can see. ಕಾಣಿಸ್ತಾ ಇಲ್ಲ. 3 hours 40 minutes. ಓಕೆ, I walked, and steps. I want to show you steps as well. Where is the steps? Steps. 27,399. 27,399 steps. Finally made it, guys. ಫೈನಲಿ ರೀಚ್ ಆಗವ್ರೆ. ಇವರಿಗೆ ದೊಡ್ಡ ಸಲ್ಯೂಟು ಫಸ್ಟ್ ಆಫ್ ಆಲ್. ಗೈಸ್ ಇವರು ಅಲ್ಲಿಂದ ಚಾಲೆಂಜ್ ಕಂಪ್ಲೀಟ್ ಮಾಡಿ ಬಂದವ್ರೆ. ಇವ್ರಿಗೋಸ್ಕರ ಏನೋ ಸ್ಪೆಷಲ್ ಇಟ್ಟಿದ್ದೀವಿ. ನಿಮ್ಗೋಸ್ಕರ ಏನೋ ಸ್ಪೆಷಲ್ ವಿಷಯ ಹೇಳಿಲ್ಲ. ಹೇಳಿ. ಬ್ಯಾಕ್ ಪೇನ್ ಸಿಕ್ಕಾಪಟ್ಟೆ ಆಗ್ತಿದೆ. ಅವ್ರಿಗೆ ಅವಾಗಿದ್ದ ಹೇಳಿಲ್ಲ. ಅಪ್ಪರ್ ತೈ ಇದೆಯಲ್ಲ, ಫುಲ್ ಬರ್ನ್ ಆಗ್ತಿದೆ ಫ್ರಿಕ್ಷನ್ ಆಗಿ. ಅಲ್ಲಿ ನಡೆದ್ವಲ್ಲ, ಬೇರ್ ಫುಟ್ ನಡೆದ್ವಲ್ಲ, ಅದಾದ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಕಾಲ್ ಪೇನ್, ಸೋಲ್ ಸಿಕ್ಕಾಪಟ್ಟೆ ನೋಯ್ತದೆ. ಗೈಸ್ ಇವಾಗ ರಿವೀಲ್ ಮಾಡ್ತಾ ಇದ್ನ ಅವರಿಗೆ. ಗೈಸ್ ಇವಾಗ ರಿವೀಲ್ ಮಾಡ್ತಾರೆ ಇಷ್ಟೊತ್ತಾದ್ಮೇಲೆ. ಇವ್ರಿಗೆ ರಿವಾರ್ಡ್ ಅಂತ ಒಂದು ಇರಲೇಬೇಕು, ಅದಕ್ಕೋಸ್ಕರ ರಿವಾರ್ಡ್ ಗೈಸ್. ರಿವಾರ್ಡು ನನಗೆ ಪ್ಲೀಸ್ ಟೇಕ್, ದಿಸ್ ಈಸ್ ಯುವರ್ ರಿವಾರ್ಡ್. ಥ್ಯಾಂಕ್ ಯು. ಪ್ಲೀಸ್ ಅನ್ಬಾಕ್ಸ್ ಮಾಡಬೇಕು ಅಂತ. ಐ ನೋ ಹಿ ಲೈಕ್ಸ್. ಪ್ಲೀಸ್ ರಿವೀಲ್. ಇವ್ರಿಗೆ ಓವರ್ ಸೈಜ್ ಟೀ ಶರ್ಟ್ ಅಂತ ತುಂಬಾ ಇಷ್ಟ, ಅದಕ್ಕೆ ಮೆಕ್ಲಾರನ್ಸ್ ಕೊಡ್ಸಿದೀವಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್ F1. ಫೈನಲಿ ಥ್ಯಾಂಕ್ ಯು ಸೋ ಮಚ್. ಫೈನಲಿ ಗೈಸ್ ಸ್ಟ್ರಗಲಿಗೆ ಸಿಕ್ತು. ಇನ್ಮೇಲೆ ಈ ಥರನೇ ಚಾಲೆಂಜಸ್ಸು ತರ್ತಾ ಇರ್ತೀವಿ. ನೋಡಿ, ನೀವು ಈ ಥರ ಕ್ರೇಜಿ ವಿಡಿಯೋ ಮಾಡ್ತಾ ಇರ್ತೀವಿ. ಗೈಸ್ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ತುಂಬ ಚಾಲೆಂಜಸ್ ಬರ್ತಾ ಇದೆ. ಇವಾಗಲೇ ಅನೌನ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಚಾಲೆಂಜ್ ವಿಡಿಯೋ ಅಂದರೆ ಹರೀಶ್ ಮತ್ತು ಮೆಲ್ವಿನಿಗೇನೆ. ಐ ವಿಲ್ ಪ್ಲಾನ್. ಬಟ್ ಐ ಪ್ಲಾನ್ ಇನ್ Guys, ಫಿಸಿಕಲ್ ಇರಲ್ಲ. ಇಷ್ಟೆಲ್ಲ ಹೇಳ್ತೀನಿ, ಫಿಸಿಕಲ್ ಇರಲ್ಲ. ಇಷ್ಟೆಲ್ಲ ಫಿಸಿಕಲಿ ಅಲ್ಲಿಂದ ಬಂದಿದ್ದೀವಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡಬೇಕು, ನಿಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀವಿ. ನೀವು ನೋಡಿಲ್ಲ ಅಂದರೆ ಅದು ವೇಸ್ಟ್ ಆಗೋಗುತ್ತೆ. ಒಂದಂತೂ ಫೇಕ್ ಆಗಿ ಮಾಡಿಲ್ಲ. ಒಂದಂತೂ ಫೇಕ್ ಆಗಿ ಮಾಡಿಲ್ಲ. ಓಕೆ, ಚಲೋ. ಬಾಯ್ ಗೈಸ್, ಅಂಟಿಲ್ ದೆನ್ ಬಾಯ್.